ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಟೆಕ್ ಇನ್ ಕನ್ನಡಗೋಸ್ಕರ ಒಂದು ಹೊಸ ಕ್ಯಾಮರಾವನ್ನು ತರಿಸಿದ್ದೀವಿ. ಒಂದು ಎಲ್ಲ ವಿಡಿಯೋಗ್ರಾಫರ್ಗಳ ಕನಸಿನ ಕ್ಯಾಮರಾ ಮತ್ತು ಇನ್ನೊಂದು ಎಲ್ಲ ಫೋಟೋಗ್ರಾಫರ್ಗಳ ಕನಸಿನ ಪೋರ್ಟ್ರೇಟ್ ಲೆನ್ಸು. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಸೊ ತುಂಬ ದಿನದಿಂದ ಪರ್ಚೇಸ್ ಮಾಡಬೇಕು ಅಂತ ಅನ್ಕೋತಾ ಇದ್ದೆ. ಯಾವುದು ಅಂತ ಆಲ್ರೆಡಿ ಗೆಸ್ ಮಾಡಿರ್ತೀರಾ, ಸೋನಿ FX3. ಆಲ್ರೆಡಿ ನನ್ನ ಹತ್ರ ಒಂದು ಸೋನಿ FX3 ಕ್ಯಾಮ್ರಾ ಇದೆ, ನೋಡ್ತಾ ಇದ್ದೀರಾ. ಇದು ಸೆಕೆಂಡ್ FX3 ಕ್ಯಾಮ್ರಾ ಆಯಿತಾ. ಸೊ ಇದನ್ನು ನಾನು ಸುಮಾರು 2 ವರ್ಷ ಮುಂಚೆ ತೊಗೊಂಡಿದ್ದು. ಆ ಟೈಮಲ್ಲಿ ನಾನು ತೊಗೊಂಡಾಗ 3,80,000 ರೇಂಜ್ ಏನೋ ಇತ್ತು ಆಯಿತಾ. ಸೊ ಆ ಟೈಮಲ್ಲಿ ಫುಲ್ ಇಷ್ಟಪಟ್ಟು ತೊಗೊಂಡಿದ್ದೆ. ಈಗಲೂ ಕೂಡ ಇದನ್ನು ಮೇನ್ ಕ್ಯಾಮ್ರಾಗೆ ನಾನು ಯೂಸ್ ಮಾಡ್ತೀನಿ. ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಆಯಿತಾ. ನೀವು ತುಂಬ ಜನ ಕಾಮೆಂಟಲ್ಲಿ ಕೇಳ್ಬೋದು, ರೀಸೆಂಟಾಗಿ ನಿಕಾನ್ ZR ಲಾಂಚ್ ಮಾಡ್ತಾರೆ ವಿತ್ ರೆಡ್ ರಾ. ಸೊ ಅದನ್ನೇ ತಗೋಬೋದಾಗಿತ್ತಲ್ಲ, ತುಂಬ ಕಡಿಮೆಗೆ ಸಿಗುತ್ತೆ ಅಂತ. ಹೌದು, ನಿಕಾನ್ ZR ಬರೀ 1,70,000 80,000 ರೂಪಾಯಿಗೆ ಸಿಕ್ಕಿಬಿಡುತ್ತೆ. ಸಕ್ಕತ್ತಾಗಿದೆ ಕ್ಯಾಮ್ರಾ, ಒಂದು ಬೆಸ್ಟ್ ಕ್ಯಾಮ್ರಾ. ಲಿಟ್ರಲಿ ರೆಡ್ಡಿಂದು ಎಕ್ಸ್ಪೆನ್ಸಿವ್ ಸಿನಿಮಾ ಕ್ಯಾಮ್ರಾ ಲೆವೆಲ್ಲಿಗೆ ಫುಟೇಜ್ ಔಟ್ಪುಟನ್ನು ಕೊಡುತ್ತೆ ಆ ರೆಡ್ ರಾನಲ್ಲಿ ಆಯಿತಾ. ಪೋಸ್ಟಲ್ಲಿ ಸಖತ್ತಾಗಿ ನೀವು ಕಲರ್ ಕಲೆಕ್ಷನ್ನು ಹೆಂಗೆ ಬೇಕಾದ್ರೂ ನೀವು ಚೇಂಜಸನ್ನು ಮಾಡ್ಕೊಬೋದು ಆಯಿತಾ. ಸಖತ್ತಾಗಿದೆ. ಬಟ್ ಪ್ರಾಬ್ಲಮ್ ಏನಪ್ಪ ಅಂದರೆ, ಆಲ್ರೆಡಿ ನನ್ನ ಹತ್ರ ಎಲ್ಲ ಸೋನಿ ಲೆನ್ಸ್ಗಳಿದಾವೆ ಆಯಿತಾ. ನಾನು ನಿಕಾನ್ ಕ್ಯಾಮ್ರಾ ತಗೊಳಕ್ಕೆ ಹೋದರೆ ಮತ್ತೆ ನಿಕಾನಿಗೆ ಸಪೋರ್ಟ್ ಆಗುವಂಥ ಎಲ್ಲ ಲೆನ್ಸನ್ನು ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕಾಗತ್ತೆ. ನಂಗೆ ತುಂಬ ಎಕ್ಸ್ಪೆನ್ಸಿವ್ ಆಗಿಬಿಡುತ್ತೆ. ಆಲ್ರೆಡಿ ನನ್ನ ಹತ್ರ ಸೋನಿದು ಲೆನ್ಸ್ ಇರೋದ್ರಿಂದ ಇದು ತೊಗೊಳ್ಳುವಂಥದ್ದೇ ಇನ್ನೊಂದು ವರ್ತ್ ಅಂತ ಅನ್ನಿಸ್ತು. ಮತ್ತು ನಮಗೆ ಸೋನಿ FX3ಯಲ್ಲಿ ಬರುವಂಥ ಔಟ್ಪುಟ್ ಕೂಡ ಯಾವುದಕ್ಕೂ ಕಡಿಮೆ ಇಲ್ಲ, ನೆಕ್ಸ್ಟ್ ಲೆವೆಲ್ ಇದೆ ಆಯಿತಾ. ಸೊ ರಾನಲ್ಲಿ ಶೂಟ್ ಮಾಡ್ತೀರಾ, ಅದಕ್ಕೂ ಬೇಜಾರಾಯಿತು. ನೀವು ಎಷ್ಟೊತ್ತು ಬೇಕಾದ್ರೂ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳಿ, ಫ್ಯಾನ್ ಇರೋದ್ರಿಂದ ಹೀಟ್ ಆಗಲ್ಲ. ಸೊ ಅದನ್ನು ತಲ್ಲಿಟ್ಕೊಂಡು ನಾನು ಇನ್ನೊಂದು ಸೋನಿ FX3 ಕ್ಯಾಮ್ರಾವನ್ನು ತೊಗೊಂಡಿದ್ದೇನೆ. ಸೊ ಈ ಒಂದು ಹಳೆ FX3 ಕ್ಯಾಮ್ರಾಗೆ ನಾನು ಸೋನಿದು 70-200 GM2 ಲೆನ್ಸ್ ಹಾಕಿದ್ದೀನಿ, f2.8 ಆಯಿತಾ. ತುಂಬ ಜನ ಫೋಟೋಗ್ರಾಫರ್ಗಳ ಕನಸಿನ ಲೆನ್ಸ್ ಅಂತ ಬೇಕಾದ್ರೆ ಅನ್ಬೋದು ಇದು. ಸೊ ಬೆಂಕಿ ಲೆನ್ಸ್ ಮಾತ್ರ, ಲಿಟ್ರಲಿ ಪೋರ್ಟ್ರೇಟ್ಸಿಗೆ ಸಕ್ಕತ್ತಾಗಿ ಬರುತ್ತೆ, ಈವನ್ ವೀಡಿಯೋಸ್ಗೂ ಸಹ ಸಕ್ಕತ್ತಾಗಿ ಬರುತ್ತೆ. ನಮ್ಮ ಹತ್ರ ಇನ್ನೊಂದು ಸೋನಿ ಲೆನ್ಸ್ ಇದೆ, ಇದು 24-70, ಇದು ಕೂಡ GM2 f2.8 ಆಯಿತಾ. ಇದಕ್ಕೂ ನಂಗೆ ಅನ್ನಿಸ್ತಂಗೆ 1,70,000 ಏನೋ ಆಗುತ್ತೆ ಆಯಿತಾ. ಸೋನಿದು ಆಲ್ಮೋಸ್ಟ್ ಎಲ್ಲ G ಮಾಸ್ಟರ್ ಲೆನ್ಸ್ಗಳೆಲ್ಲ ಹೆವಿ ಎಕ್ಸ್ಪೆನ್ಸಿವ್. ಇದು G ಮಾಸ್ಟರೇ. ಈ ಲೆನ್ಸಿಗೆ ನಂಗೆ ಅನ್ನಿಸ್ತಂಗೆ 2,10,000 ರೂಪಾಯಿನೋ ಆಗುತ್ತೆ ಆಯಿತಾ. ಸೊ ಈ G ಮಾಸ್ಟರ್ ಏನಪ್ಪ ಅಂದರೆ, ನಿಮಗೆ ಆಟೋ ಫೋಕಸ್ ಎಲ್ಲ ಸಕ್ಕತ್ತಾಗಿರುತ್ತೆ, ಒಳ್ಳೆ ಮೋಟ್ರನ್ನ ಯೂಸ್ ಮಾಡಿರ್ತಾರೆ. ಸೊ ಕ್ಲಾರಿಟಿ ಆ್ಯಕ್ಚುಲಿ ಕಂಪ್ಯಾರಿಟಿವ್ಲಿ ಮಚ್ ಬೆಟರ್ ಇರುತ್ತೆ. ನಾರ್ಮಲ್ ಲೆನ್ಸಿಗೆ ಕಂಪೇರ್ ಮಾಡಿಕೊಂಡ್ರೆ, ಈವನ್ ಸಿಗ್ಮಾ ಲೆನ್ಸಿಗೆ ಕಂಪೇರ್ ಮಾಡಿಕೊಂಡ್ರೆ ಮಚ್ ಬೆಟರ್ ಇರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಇದು ನೋಡಿ, ನಿಮಗೆ ವೈಟ್ ಶಾಡೋ ಸಿಗುತ್ತೆ 24mm ಹಾಕೊಂಡ್ರೆ, ಅಥವಾ ನೀವು ಝೂಮ್ ಮಾಡಿದ್ರೆ 70mm ಒಳ್ಳೆ ಬೊಕೆ ಎಫೆಕ್ಟ್ ಕೂಡ ಸಿಗುತ್ತೆ. ಸ್ವಲ್ಪ ದೂರ ಇಟ್ಬಿಟ್ಟು ಒಳ್ಳೆ ಶಾರ್ಟ್ಸನ್ನು ಕೂಡ ತೆಗಿಬೋದು. ಸೊ ಫೋಟೋಗ್ರಾಫರ್ಗಳಿಗೆ ಇದು ಒಂಥರ ಕನ್ವೀನಿಯೆಂಟು. ಕೆಲವೊಂದು ಟೈಮ್ ಅರ್ಜೆಂಟಾಗಿ ಝೂಮ್ ಔಟ್ ಝೂಮ್ ಇನ್ ಮಾಡೋದಕ್ಕೆ. ಪ್ರೈಮ್ ಲೆನ್ಸ್ಗಳೆಲ್ಲ ತುಂಬ ಕಷ್ಟ ಅದು ಮಾಡೋದಕ್ಕೆ ಆಯಿತಾ. ಸೊ ಇದು ಕೂಡ ಅಷ್ಟೇ, ನಿಮಗೆ 70-200 ಅಂದರೆ ತುಂಬ ದೂರ ನಿಂತ್ಕೋಬೇಕು, ಹತ್ರದಿಂದ ಏನು ಮಾಡೋದಕ್ಕಾಗಲ್ಲ ಆಯಿತಾ. ನಿಮ್ಮ ರೂಮು ಸ್ವಲ್ಪ ವೈಡ್ ಆಗಿದ್ದರೆ ನೀವು ಜಸ್ಟ್ ಪೋರ್ಟ್ರೇಟ್ ವಿಡಿಯೋ ಶೂಟ್ ಮಾಡ್ತೀರಾ ಅಂತ ಅಂದರೆ, ಸಣ್ಣ ರೂಮಲ್ಲೆಲ್ಲ ಇದನ್ನು ಯೂಸ್ ಮಾಡೋದಕ್ಕೆ ಆಗಲ್ಲ ಒಂದು ರೀತಿ. ಸೊ ಇದು ಕೂಡ ಸಖತ್ತಾಗಿದೆ. ಇನ್ನು ಇದು ಒಂದು ರೀತಿ ವೈಲ್ಡ್ ಲೈಫ್ ಫೋಟೋಗ್ರಫಿಗೋಸ್ಕರ, ವೀಡಿಯೋಗ್ರಫಿ ಕಷ್ಟ ಇದರಲ್ಲಿ, ವೀಡಿಯೋಗ್ರಫಿನೂ ಮಾಡ್ಬೋದು, ಬಟ್ ವೈಲ್ಡ್ ಲೈಫ್ ಫೋಟೋಗ್ರಫಿಗೋಸ್ಕರ ತಗೊಳ್ಳೋದು. G ಮಾಸ್ಟರ್ ಅಲ್ಲ, G ಲೆನ್ಸ್ ಆಯಿತಾ. ಸೊ ಇದನ್ನು ಆಲ್ರೆಡಿ ನಾನು ಪ್ರೀವಿಯಸ್ ವೀಡಿಯೋಸ್ ಎಲ್ಲ ತೋರಿಸಿದ್ದೀನಿ. ನಾನು 200mm ಇಂದ 600mm ತನಕ ಇದು ಝೂಮ್ ಆಗುತ್ತೆ ಆಯಿತಾ. ಸೊ f5.6 ಇಂದ 6.3 ಅಪರ್ಚರು. GM ಲೆನ್ಸು ಕೂಡ ಬರುತ್ತೆ ಇದ್ರದ್ದು ಆಯಿತಾ. ಮೋಸ್ಟ್ಲಿ 600mm ಬರುತ್ತೆ GM ಲೆನ್ಸು. 10 ಲಕ್ಷ ಆಗುತ್ತೆ ಅದಕ್ಕೆ, 10 ಲಕ್ಷ. ಇದು ತುಂಬ ಕಡಿಮೆ ಏನಲ್ಲ, 1.5 ಲಕ್ಷ ಆಗುತ್ತೆ ಈ ಒಂದು ಲೆನ್ಸ್ಗೆ. ಸೊ ಇದು ವೈಲ್ಡ್ ಲೈಫ್ ಫೋಟೋಗ್ರಾಫರ್ಗಳಿಗೆ ಬಿಗಿನರ್ ಲೆನ್ಸ್. ಇದನ್ನು ಪ್ರೀವಿಯಸ್ಲಿ ತೋರಿಸಿದ್ದೆ ನಾನು ನಿಮಗೆ ಆಯಿತಾ. ಸೊ ಅದು ಬಿಟ್ಟರೆ, ಇದಿಷ್ಟು ಬಿಟ್ಟರೆ ಒಂದು ಅಲ್ಲಿ ನಾನು ಆ್ಯಕ್ಚುಲಿ ಶೂಟ್ ಮಾಡ್ತಿರೋ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಅದರಲ್ಲಿ ಒಂದು ಕ್ಯಾಮ್ರಾ ಸೋನಿ ZV-E1 ಅಂತ ಆಯಿತಾ. ಸೊ ಈ ಕ್ಯಾಮ್ರಾ ಸ್ವಲ್ಪ ಹೀಟ್ ಆಗುತ್ತೆ ಆಯಿತಾ. ಸೊ ವಿತೌಟ್ AC ನೀವು ರನ್ ಮಾಡೋದು ತುಂಬ ಕಷ್ಟ. ತುಂಬ ಲಾಂಗ್ ಶೂಟ್ ಮಾಡ್ತಾ ಇದ್ದೀರಾ ಅಂದರೆ ಪಾಡ್ಕಾಸ್ಟ್ ಎಲ್ಲ ಶೂಟ್ ಮಾಡೋದಕ್ಕೆ ಆಗಲ್ಲ ಈ ಒಂದು ಪರ್ಟಿಕ್ಯುಲರ್ ಕ್ಯಾಮ್ರಾದಲ್ಲಿ. ಸೊ ಇದಕ್ಕೂ ಹತ್ತತ್ರ ಈ ಕ್ಯಾಮ್ರಾನ ತೊಗೊಂಡಿದ್ದ ರೀಸನ್ನು, ಬಿ ರೋಲ್ಸ್ಗಳು ಶೂಟ್ ಆಗೋದಕ್ಕೆ ನಂಗೆ ಅನ್ನಿಸ್ತಂಗೆ ಓಕೆ ಆಯಿತಾ. ಬಿ ರೋಲ್ಸ್ ಎಲ್ಲ ಕಟ್ಸ್ ಇರುತ್ತೆ, ಏನು ತುಂಬ ಜಾಸ್ತಿ ನಾವು ಶೂಟ್ ಮಾಡಲ್ಲ. ಮ್ಯಾಕ್ಸಿಮಮ್ ಅಂದರೆ 1 ನಿಮಿಷ, 1.5 ನಿಮಿಷ, 2 ನಿಮಿಷ ಶೂಟ್ ಮಾಡ್ತೀವಿ. ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ಕ್ವಾಲಿಟಿ ವೈಸು ನಿಮಗೆ FX3 ಏನಿದೆ, ಈ FX3 ಸಿಮಿಲರ್ ಕ್ವಾಲಿಟಿ ನಿಮ್ಗೆ ಅದರಲ್ಲಿ ಸಿಗುತ್ತೆ ಆಯಿತಾ. ಬಟ್
ಫ್ಯಾನ್ ಇಲ್ಲ, ಅದರಿಂದ ಹೆವಿ ಹೀಟ್ ಆಗುತ್ತೆ, ತುಂಬ ಬೇಗ ಹೀಟ್ ಆಗಿಬಿಡುತ್ತೆ. ಒಂದು 20 ನಿಮಿಷ ನೀವು 4K 60 FPS ವೀಡಿಯೋ ರೆಕಾರ್ಡ್ ಮಾಡೋದೇ ಕಷ್ಟ. AC ಇಲ್ಲ ಅಂದ್ರಂತೂ ಬಿಸಿಲಲ್ಲಿ ಶೂಟ್ ಮಾಡೋದು ಆಗೋದೇ ಇಲ್ಲ ಅಂತ ಅನ್ಬೋದು. ಬಟ್ ಕ್ವಾಲಿಟಿ ಸಖತ್ತಾಗಿದೆ ಆಯಿತಾ. ಸೊ ಅದರಲ್ಲಿ ನಾನು ತೋರಿಸ್ತಾ ಇದ್ದೀನಿ ಝಾಯ್ಸ್ ಅವ್ರದ್ದು 55mm ಇಂದು ಒಂದು ಬರುತ್ತೆ, ಸೋನಿ ಝಾಯ್ಸ್ ಲೆನ್ಸು. ಇದು f1.8 ಅಪರ್ಚರ್, ಬೊಕ್ಕೆ ಎಲ್ಲ ಸಖತ್ತಾಗಿ ಬರುತ್ತೆ ಆಯಿತಾ. ಸೊ ಅದು ಮೋಸ್ಟ್ಲಿ ಆ ಲೆನ್ಸಿಗೆ ಒಂದು 50,000, ಕ್ಯಾಮ್ರಾಗೆ 1,80,000 ಏನೋ ಆಗುತ್ತೆ. ಸೊ 52,000 ರೂಪಾಯಿ ಈ ಲೆನ್ಸು. ಕ್ವಾಲಿಟಿ ಸೂಪರ್ ಆಗಿದೆ ಅದು ಕೂಡ. ಮತ್ತಿನ್ನು ಈ ಕ್ಯಾಮ್ರಾ, ಸೊ ಈ ಕ್ಯಾಮ್ರಾ ಕೂಡ ಇಲ್ಲಿ ಇದು ತೋರಿಸ್ತೀನಿ ಇದನ್ನು. ಸೊ ಈ ಕ್ಯಾಮ್ರಾ ಬಂದುಬಿಟ್ಟು ಇದು ಕೂಡ ZV-E1, ನಮ್ಮ ಹತ್ರ 2 ZV-E1 ಕ್ಯಾಮ್ರಾ ಇದೆ. ಸೊ ಇದು ಕೂಡ ಸೇಮ್, ಅದು ಫಸ್ಟ್ ತೊಗೊಂಡೆ ಅನ್ಕೋತೀನಿ, ಆಮೇಲೆ ಇದನ್ನೇ ಯಾವುದೋ ತೊಗೊಂಡಿದ್ದು ನಾವು. ಇದು ಕೂಡ ಸೇಮ್ 1,70,000-80,000 ರೂಪಾಯಿ ಬಿದ್ದಿತ್ತು ನಮಗೆ. ಸೊ ಇದರಲ್ಲಿ ನಾವು ಹಾಕಿರುವಂಥ ಲೆನ್ಸ್ ಬಂದ್ಬಿಟ್ಟು ಸಿಗ್ಮಾ ಲೆನ್ಸು ಆಯಿತಾ. ಸಿಗ್ಮಾ ಆ್ಯಕ್ಚುಲಿ ತುಂಬ ಕಡಿಮೆ ದುಡ್ಡಿಗೆ ಸಿಕ್ಬಿಡುತ್ತೆ ಕಂಪ್ಯಾರಿಟಿವ್ಲಿ. ಸೇಮ್ ಇದು ಕೂಡ ನಮಗೆ 24-70 ಇಲ್ಲೇನು ಕ್ಯಾಮ್ರಾ ಇದೆ ಇದಕ್ಕೆ ನೋಡಿ 1,80,000 ರೂಪಾಯಿ, ಇದು 70-80 ಆಗುತ್ತೆ. ಬಟ್ ಈ ಸಿಗ್ಮಾ ಲೆನ್ಸು ನಂಗೆ ಅನ್ನಿಸ್ತಂಗೆ 1,10,000ನೋ 1,00,000ಕ್ಕೋ ಸಿಕ್ಕಿರೋದು ನಮಗೆ. ಸಿಮಿಲರ್ ಕ್ವಾಲಿಟಿ, ಅಂದರೆ ಸಿಮಿಲರ್ ಅನ್ನೋಕ್ಕಾಗಲ್ಲ, ಹೌದು G ಮಾಸ್ಟರ್ ಲೆನ್ಸು ಕ್ವಾಲಿಟಿ ಬೆಟರ್ ಇದೆ, ಬಟ್ ಸಿಮಿಲರ್ ಬೊಕ್ಕೆ. ಇದು ಕೂಡ f2.8 ಅಪರ್ಚರು. ಆಲ್ಮೋಸ್ಟ್ ನಿಮಗೆ ಎಷ್ಟೋ ಜನಕ್ಕೆ ಡಿಫ್ರೆನ್ಸೇ ಗೊತ್ತಾಗಲ್ಲ ಮೆಜಾರಿಟಿ ಜನಕ್ಕೆ. ಸೊ ಇದು ಕೂಡ ನಾಟ್ ಬ್ಯಾಡ್ ಆಯಿತಾ. ಸೊ ಅಫೋರ್ಡಬಲ್ ಆಗಿ ಒಂದು ಕ್ಯಾಮ್ರಾ ಬೇಕು ಅಂದರೆ ನಂಗೆ ಅನ್ನಿಸ್ತಂಗೆ ಇದು ಒಳ್ಳೆ ಆಪ್ಷನ್ ಆಗುತ್ತೆ. ಸೊ ಇದು ಸಿಗ್ಮಾ ಲೆನ್ಸ್ ಹಾಕಿದ್ದೀವಿ ಈ ಒಂದು ZV-E1ಗೆ. ಸೊ ಇದಿಷ್ಟು ನಮ್ಮ ಹತ್ರ ಇರುವಂಥ ಸದ್ಯಕ್ಕೆ ಇರುವಂಥ ಕ್ಯಾಮ್ರಾಗಳು. ಸೊ 4ನೇ ಕ್ಯಾಮ್ರಾ ಅಂದರೆ ಇನ್ನೂ ಬೇರೆದು ಇದೆ, ನಾನು ಸ್ಟಾರ್ಟಿಂಗ್ ಯೂಸ್ ಮಾಡ್ತಿದ್ದ ಕ್ಯಾಮ್ರಾಗಳನ್ನೂ ಕೂಡ ಇಟ್ಕೊಂಡಿದ್ದೀನಿ, ನಿಕಾನು ಕೆನಾನ್ ಎಲ್ಲ ಇಟ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ನಾನು ಸೋನಿಗೆ ಶಿಫ್ಟ್ ಆದಮೇಲೆ ಸೋನಿದು 4ನೇ ಕ್ಯಾಮ್ರಾ ನಮ್ಮದು. ಸೊ 4 ಆ್ಯಕ್ಚುಲಿ 5ನೇದು ಇನ್ನೊಂದು ತರಿಸಿದ್ದೆ ನಾನು, ZV-E10 ಅಂತ ಒಂದು ಯೂಸ್ ಮಾಡ್ತಾಯಿದ್ದೆ ಆ ಟೈಮಲ್ಲಿ. ಅದು ಕೂಡ ಸಕ್ಕತ್ತಾಗಿದೆ, ಕ್ರಾಪ್ ಸೆನ್ಸಾರ್ ಅದು ಆಯಿತಾ. ಸೊ ಇವೆಲ್ಲ ಫುಲ್ ಫ್ರೇಮ್ ಸೆನ್ಸಾರ್ಗಳು. ಇದು ಫುಲ್ ಫ್ರೇಮ್, ಇದು ಫುಲ್ ಫ್ರೇಮು, ಇದು ಕೂಡ ಫುಲ್ ಫ್ರೇಮ್ ಆಬ್ವಿಯಸ್ಲಿ. ಆ್ಯಕ್ಚುಲಿ ನಾನು 2 ವರ್ಷ ಮುಂಚೆ ತೊಗೊಂಡಿದ್ದು ಇದು FX3 ಆಯಿತಾ. ಬಟ್ ಈಗ ನಾನು ತೊಗೊಂಡಿರುವಂಥದ್ದು FX3A ಅಂತ ಆಯಿತಾ. ಸ್ವಲ್ಪ ಚೇಂಜಸ್ ಇದೆ, ಸಣ್ಣ ಪುಟ್ಟ ಚೇಂಜಸ್. ಒಂದೇನಪ್ಪ ಅಂದರೆ ಇದರಲ್ಲಿ ನಮಗೆ NFC ಇದೆ ಮತ್ತು IR ಸಪೋರ್ಟ್ ಇದೆ ಆಯಿತಾ. ಅಂದರೆ ನೀವು IR ಮುಖಾಂತರ, ರಿಮೋಟ್ನ ಮುಖಾಂತರ ನಾವು ಆಪ್ರೇಟ್ ಮಾಡುವಂಥ ಆಪ್ಷನ್ ಇದೆ. ಬಟ್ ಇದರಲ್ಲಿ ನಿಮಗೆ NFC ಇಲ್ಲ, IR ಇಲ್ಲ ಆಯಿತಾ, ಅಷ್ಟೇ ಡಿಫ್ರೆನ್ಸು. ಮತ್ತು ಇನ್ನೊಂದು ಡಿಸ್ಪ್ಲೇ, ಇದರಲ್ಲಿ ಡಿಸ್ಪ್ಲೇ ರೆಸೊಲ್ಯೂಷನ್ನು ಸ್ವಲ್ಪ ಕಡಿಮೆ ಆಯಿತಾ, ಪಿಕ್ಸೆಲ್ ಡೆನ್ಸಿಟಿ ಕಡಿಮೆ ಈ ಒಂದು ಹಳೆಯ ಕ್ಯಾಮ್ರಾದಲ್ಲಿ. ಬಟ್ ಇದರಲ್ಲಿ ಅದನ್ನು ಬೆಟರ್ ಮಾಡಿದ್ದಾರೆ, ಪಿಕ್ಸೆಲ್ ಡೆನ್ಸಿಟಿಯನ್ನು ಡಾಟ್ಸನ್ನು ಜಾಸ್ತಿ ಮಾಡಿದ್ದಾರೆ ಆಯಿತಾ. ಒಂದು ಹೆಂಗೆ ಮಾಡೋರೆ ಅಂದರೆ ಇದರಲ್ಲಿ NFC ಇತ್ತು, ಇದರಲ್ಲಿ NFC ರಿಮೂವ್ ಮಾಡಿಬಿಟ್ಟು ಡಿಸ್ಪ್ಲೇ ಬೆಟರ್ ಮಾಡಿದ್ದಾರೆ. ಒಂದನ್ನು ಕಡಿಮೆ ಮಾಡಿ ಒಂದನ್ನು ಜಾಸ್ತಿ ಮಾಡಿದ್ದಾರೆ, ಅಷ್ಟೇ, ಇನ್ನೇನಿಲ್ಲ. ಬನ್ನಿ ಡೈರೆಕ್ಟಾಗಿ ಇದನ್ನು ನಾನು ಅನ್ಬಾಕ್ಸ್ ಮಾಡಿಬಿಡ್ತೀನಿ. ಸೊ ಫಸ್ಟು ನಾನು ಈ ಒಂದು ಕ್ಯಾಮ್ರಾವನ್ನೇ ಅನ್ಬಾಕ್ಸ್ ಮಾಡಿಬಿಡ್ತೀನಿ. ಸೊ ಕನಸಿನ ಕ್ಯಾಮ್ರಾ ನಂಗೆ ಗೊತ್ತು ಎಲ್ರಿಗೂ, ನಾನಂತ ಇದು ಎಕ್ಸೈಟ್ ಆಗಿದ್ದೀನಪ್ಪ. ಸೊ ಏನಕ್ಕೆ ಅಂದರೆ ಈ ZV-E1 ತುಂಬ ಹೀಟ್ ಆಗ್ತಾಯಿತ್ತು, ನನ್ನ ಮೇನ್ ಆ್ಯಂಗಲ್ ಯೂಸ್ ಮಾಡೋದಕ್ಕೆ ಕಷ್ಟ ಆಗ್ತಿತ್ತು. ಎಷ್ಟೋ ಸಲ ಗೊತ್ತೇ ಆಗಿರ್ತಿರಲಿಲ್ಲ, ಪಟ್ಟಂತ ಆಫ್ ಆಗಿಬಿಡೋದು ಆಯಿತಾ. ಸೊ ನಮಗೆ ತುಂಬ ಪ್ರಾಬ್ಲಮ್ ಕೊಡ್ತಾಯಿತ್ತು. ಈ ಕಾರಣಕ್ಕೆ ನಾವು ಈ ಒಂದು FX3 ತೊಗೊಂಡಿದ್ವಿ. ಒಳ್ಳೆ ಪ್ರೈಸೇ ಸಿಕ್ತು, ಪರವಾಗಿಲ್ಲ. ಸೊ ಈ ಸಲ ಈ ಒಂದು ಕ್ಯಾಮ್ರಾ ಒಳಗಡೆ ನಮಗೆ ಡ್ಯುಯಲ್ ಬ್ಯಾಟ್ರಿ ಚಾರ್ಜರ್ ಕೊಡ್ತಾಯಿದ್ದಾರೆ. ಮುಂಚೆ ಎಲ್ಲ ನಮಗೆ ಸಿಂಗಲ್ ಬ್ಯಾಟ್ರಿ ಚಾರ್ಜರ್ ಇರ್ತಿತ್ತು, ಈ ಸಲ ಡ್ಯುಯಲ್ ಬ್ಯಾಟ್ರಿ ಚಾರ್ಜರು. ಸೊ ಇಲ್ಲಿ ನೋಡಿ, ಇಲ್ಲಿ ಇದನ್ನೇ ಕೊಟ್ಬಿಟ್ಟವ್ರು, ಇಲ್ಲಿ ನೋಡಿ ಡ್ಯುಯಲ್ ಬ್ಯಾಟ್ರಿ ಚಾರ್ಜರ್ ಅಂತ. ಸೊ ನಾವು Type-C ಕನೆಕ್ಟ್ ಮಾಡಿಕೊಂಡು ನಾವು ಚಾರ್ಜನ್ನು ಮಾಡ್ಬೋದು. 2 ಬ್ಯಾಟ್ರಿನ ಒಂದೇ ಸಲ ಇದರಲ್ಲಿ ಚಾರ್ಜ್ ಮಾಡ್ಬೋದು. ಸೊ ಸೂಪರ್. ಸೊ ವಾರಂಟಿ ಕಾರ್ಡ್ ಇದೆ, ಯೂಸರ್ ಮ್ಯಾನ್ಯುವಲ್ಲು ಎಲ್ಲ ಮಾಮೂಲಿ. 2+1 ಇಯರ್, 3 ಇಯರ್ಸ್ ವಾರಂಟಿ ನಮಗೆ ಸಿಗ್ತಾ ಇದೆ. ಈ ಸಲ ನಮಗೆ ಇದನ್ನು ಕೊಟ್ಟಿಲ್ವಾ ಅಂತ. ಯೂಶ್ವಲಿ ಇದರೊಳಗಡೆ SD ಕಾರ್ಡೆಲ್ಲ ಇರೋದಲ್ವಾ, ಅಟ್ಲೀಸ್ಟ್ ಒಂದು SD ಕಾರ್ಡ್ ಕೊಡೋರೇನಪ್ಪ, ನೆನಪಿಲ್ಲ ನನಗೆ. ಈ ಸಲ ಯಾವುದೇ SD ಕಾರ್ಡ್, ಮೋಸ್ಟ್ಲಿ ರ್ಯಾಮು ಸ್ಟೋರೇಜ್ ಶಾರ್ಟೇಜ್ ಇರೋದ್ರಿಂದ ಏನು SD ಕಾರ್ಡ್ ಕೊಟ್ಟಿಲ್ವಾ ಅಂತ. ಎಲ್ಲ ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿದೆಯಲ್ಲ, ತೆಗೆದುಬಿಟ್ಟವ್ರೆ ನಂಗೆ ಅನ್ನಿಸ್ತಾರೆ. ಓಕೆ, ಸೊ ನಮಗೆ ಡೈರೆಕ್ಟಾಗಿ ಒಂದು ಇದು XLR ಹ್ಯಾಂಡಲ್. ಇದು ನಾವು ಫಸ್ಟ್ ಆಫ್ ಆಲ್ ಇದನ್ನು ಯೂಸೇ ಮಾಡ್ತಿಲ್ಲ ಬಿಡಿ ಆಯಿತಾ. ಮನೇಲಿ ನಮ್ದು ಹಂಗೆ ಇದೆ XLR ಹ್ಯಾಂಡಲ್ಲು. ಸೊ ಇದು ನಾವೇನಾದರೂ XLR ಆಡಿಯೋ ಇನ್ಪುಟನ್ನು ಹಾಕ್ತೀವಿ, ಆ್ಯಕ್ಚುಲಿ ಯೂಸ್ ಮಾಡ್ತೀವಿ, ನಮ್ಮ ಹತ್ರ ಇದೆ ಮೈಕು. ಇಲ್ಲಿ ನೋಡಿ, ಇದು XLR ಇನ್ಪುಟ್ಟೇ ಇದಕ್ಕೆ ಹಾಕೋದು ನಾವು. ಬಟ್ ಇಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ, ಇಲ್ಲಿ ನೋಡಿ ಇದಕ್ಕೇನಂತಾರೆ ಇಂಟರ್ಫೇಸ್ ಯೂಸ್ ಮಾಡ್ತೀವಿ, ಆಡಿಯೋ ಇಂಟರ್ಫೇಸ್. ಸೊ ಅದರಿಂದ ನಮಗೆ ಇದರ ಅವಶ್ಯಕತೆ ಇಲ್ಲ. ಸೊ ಔಟ್ಡೋರ್ ಶೂಟ್ ಮಾಡೋ ಟೈಮಲ್ಲಿ ಮೈಕ್ ನಾವು ಇಲ್ಲಿ ಕನೆಕ್ಟ್ ಮಾಡ್ತೀವಿ ಅಂತ ನಾವು ಬೇಕಾದರೆ ಕ್ಯಾಮ್ರಾಗೆ ಮೈಕ್ ಕನೆಕ್ಟ್ ಮಾಡ್ತೀವಿ ಅಂದರೆ ಶಾರ್ಟ್ ಗನ್ನ. ಸೊ ಇಲ್ಲಿ ನಾವು ಆರಾಮಾಗಿ ಯೂಸ್ ಮಾಡ್ಕೊಬೋದು. ಬಟ್ ನಾನು ಯೂಸ್ ಮಾಡಲ್ಲ, ನಮ್ಮದು ಇಲ್ಲೇ ಇರುತ್ತೆ ಯೂಶ್ವಲಿ, ಸ್ಟುಡಿಯೋದಲ್ಲೇ ಶೂಟ್ ಆಗೋದ್ರಿಂದ. XLR ಪ್ಲಸ್ ಕೊಟ್ಟಿದ್ದಾರಲ್ವ, ಅಟ್ಲೀಸ್ಟ್ ಪ್ಲಸ್ ಪಾಯಿಂಟ್. ನಂಗೆ ಅನ್ನಿಸ್ತಂಗೆ ಇದನ್ನು ಸಪ್ರೇಟಾಗಿ ಪರ್ಚೇಸ್ ಮಾಡ್ತೀವಿ ಅಂದ್ರೆ ಹತ್ತತ್ರ ಒಂದು 20-30 ಸಾವಿರ ಆಗುತ್ತೇನೋ.
ಇನ್ನು ಇದನ್ನು ಬಿಟ್ಟರೆ ನಮಗೆ ಡೈರೆಕ್ಟಾಗಿ ಒಂದು ಬಾಡಿ ಸಿಗ್ತಾ ಇದೆ. ಬಾಡಿಯಲ್ಲಿ ಡಿಫ್ರೆನ್ಸ್ ಏನೂ ಇರಲ್ಲ ಆಯಿತಾ. FX3 ಪ್ರೀವಿಯಸ್ಲಿ ಏನಿತ್ತು ಸಿಮಿಲರ್ ಬಾಡಿ ನಿಮಗೆ ಇದರಲ್ಲೂ ಕೂಡ ಸಿಗ್ತಾ ಇದೆ. ನನಗೆ ಏನೂ ಚೇಂಜಸ್ ಇದೆ ಅಂತ ಅನ್ನಿಸ್ತಾ ಇಲ್ಲ. ಸೊ ನೋಡಿ, ಸೇಮ್ ಡಿಟ್ಟೋ, ನಿಮ್ಗೆ ಏನೂ ಚೇಂಜಸ್ ಗೊತ್ತಾಗಲ್ಲ. ಸೊ ನೋಡಿ, ಸಣ್ಣ ಪುಟ್ಟ ಇಂಟರ್ನಲ್ ಚೇಂಜಸ್ ಇದೆ ಬಿಟ್ಟರೆ NFC, ಇದರಲ್ಲಿ NFC ಇತ್ತು ನೋಡಿ, NFC ಇದನ್ನ ತೆಗೆದ್ಬಿಟ್ಟವ್ರು. ಇಲ್ಲಿ NFC ನೋಡಿ ತೋರಿಸುತ್ತಿಲ್ಲಿ ಈ ಲೋಗೋ ನಮ್ಗೆ ಇದ್ರಲ್ಲಿ ಸಿಗಲ್ಲ. ಇಲ್ಲಿ ನೋಡಿ ಇಷ್ಟೇ ಡಿಫ್ರೆನ್ಸ್, NFC ತೆಗೆದುಬಿಟ್ಟಿದ್ದಾರೆ. ಸೊ ನೋಡೋಕ್ಕೆ ಒಂಥರ ಸಖತ್ತಾಗಿದೆ ಮಾತ್ರ. ನಾನು ಆ್ಯಕ್ಚುಲಿ ಯೋಚನೆ ಮಾಡಿದೆ FX6 ತೊಗೊಂಬಿಡೋಣ ಅಂತ. 5 ಲಕ್ಷ ಆಗುತ್ತೆ, 5.5 ಆಗುತ್ತೆ ಮೋಸ್ಟ್ಲಿ. ತೊಗೊಂಬಿಡೋಣ ಅಂತ ಅಂದ್ಕೊಂಡೆ, ಆಮೇಲೆ ಯೋಚನೆ ಮಾಡೋದ್ರಲ್ಲಿ ಇಂಟರ್ನಲ್ ND ಫಿಲ್ಟರ್ ಎಲ್ಲ ಬರುತ್ತೆ, ಏನಕ್ಕೆ ಅಷ್ಟೊಂದು ದುಡ್ಡು ಕೊಡೋದು. ನನಗೆ ಅದ್ರ ಬದಲು ಇದು ನಮ್ಮ ಪರ್ಪಸ್ಸಿಗೆ ಬೇಜಾನಾಯಿತು. ಇದ್ರ ಜೊತೆಗೆ ಇನ್ನೊಂದು ಲೆನ್ಸ್ ಸಿಕ್ಬಿಡುತ್ತಲ್ಲ ನನಗೆ, ಒಂದು ಪೋರ್ಟ್ರೇಟ್ ಲೆನ್ಸು ಅಂದ್ಕೊಂಡು ನಾನು ಇದನ್ನೇ ತೊಗೊಂಡೆ. ಓಕೆ, ಸಾಕು ನನಗೆ, ನೋಡೋಣ ಫ್ಯೂಚರ್ನಲ್ಲಿ ಅಲ್ವಾ, ಸದ್ಯಕ್ಕೆ ಸಾಕು ನಮಗೆ, ಏನಂತೀರ. ಮತ್ತು ಒಂದು ಬ್ಯಾಟ್ರಿ ಇದೆ. ಸೊ ಸೇಮ್ ಬ್ಯಾಟ್ರಿ FZ100. ನಮ್ಮ ಎಲ್ಲ ಕ್ಯಾಮ್ರಾಗಳಿಗೂ ಸೇಮ್ ಬ್ಯಾಟ್ರಿ ಆ್ಯಕ್ಚುಲಿ, ಅದಕ್ಕೂ ಅದೇ ಇದಕ್ಕೂ ಅದೇ, FX3ಗೂ ಕೂಡ ಅದೇ ಬ್ಯಾಟ್ರಿ. ಸೊ ಅದನ್ನು ಬಿಟ್ಟರೆ ಚಾರ್ಜರ್ ಕೊಟ್ಟಿದ್ದಾರೆ. ಸೊ ಈ ಚಾರ್ಜರ್ ನೋಡಿ ಆ್ಯಕ್ಚುಲಿ ಸಾಲಿಡ್ ಆಗಿದೆ. Type-C ನಾವು ಹಾಕ್ಬಿಟ್ಟು 2 ಬ್ಯಾಟ್ರಿನ ಇದಕ್ಕೆ ಹಾಕಿದ್ರೆ ಮುಗೀತು. ಸೂಪರ್. ಮುಂಚೆ ಎಲ್ಲ ಇದನ್ನು ಕೊಟ್ಟಿದ್ರೆ ಸಕಲಾಗಿರೋದು. 2 ಬ್ಯಾಟ್ರಿ ಒಟ್ಟಿಗೆ ಚಾರ್ಜ್ ಆಗಿಬಿಡುತ್ತೆ. ಇನ್ನೊಂದು ಬ್ಯಾಟ್ರಿ ತಗೋಬೇಕು ನಾನು, ಸದ್ಯಕ್ಕೆ ಸಿಂಗಲ್ ಬ್ಯಾಟ್ರಿ ಇದೆ. ಬಟ್ ನಮ್ಮ ಹತ್ರ ಮಲ್ಟಿಪಲ್ ಬ್ಯಾಟ್ರಿಗಳಿದ್ದಾವೆ, 4 ಕ್ಯಾಮ್ರಾ ಆಯ್ತಲ್ಲ ಈಗ. ಸೊ ಅದನ್ನು ಬಿಟ್ಟರೆ ನಮಗೆ ಬೇರೆ ಏನೂ ಸಿಗ್ತಿಲ್ಲ. ಒಂದು ಕೇಬಲ್ನ ಕೊಟ್ಟರೆ ಚೆನ್ನಾಗಿರೋದು ಇವರು, Type-C ಕೇಬಲ್ನ. ಯಾವುದೇ Type-C ಕೇಬಲ್ ಇವರು ಕೊಟ್ಟಿಲ್ಲ. ಓಕೆ, ಇದನ್ನು ಪಕ್ಕಕ್ಕಿಡೋಣ ಈಗ. ಮೆನ್ಯುವಲ್ ಆ್ಯಕ್ಚುಲಿ ಏನು ಡಿಫ್ರೆನ್ಸ್ ಏನೂ ಇಲ್ಲ ಬಿಡಿ, 0 ಡಿಫ್ರೆನ್ಸ್ ಆ್ಯಕ್ಚುಲಿ. ಅಂದ್ಕೊಂಡೆ ಸೆಟ್ಟಿಂಗ್ಸಲ್ಲಿ ಎಲ್ಲಿ ಏನಾರು ಚೇಂಜಸ್ ಇರುತ್ತೆ ಅಂತ, ಬಟ್ ಏನು ಚೇಂಜಸ್ ಇಲ್ಲ, ಸೇಮ್ ಟು ಸೇಮ್ ಇದೆ. ಕ್ರೇಜಿ. ಈವನ್ ಕ್ವಾಲಿಟಿಯಲ್ಲೂ ಕೂಡ ನಿಮಗೇನು ಡಿಫ್ರೆನ್ಸ್ ಇರೋಲ್ಲ. ಸೊ ನೆಕ್ಸ್ಟು ಈ ಲೆನ್ಸ್ನ ಓಪನ್ ಮಾಡೋಣ. ಎಲ್ಲ ಪೋರ್ಟ್ರೇಟ್ ಫೋಟೋಗ್ರಾಫರ್ಸ್ಗಳ ಕ್ಯಾಂಡಿಡ್ ಫೋಟೋಗ್ರಫಿ ಮತ್ತು ಈ ಪ್ರೀ ವೆಡ್ಡಿಂಗ್ ಶೂಟೆಲ್ಲ ಮಾಡ್ತಾರಲ್ಲ, ಆ ಟೈಮಲ್ಲಿ ಈ ಲೆನ್ಸ್ ಎಷ್ಟು ಯೂಸ್ ಆಗುತ್ತೆ ಅಂತ ಅಂದರೆ ಎಲ್ಲರೂ ಕನಸು. ಆ್ಯಕ್ಚುಲಿ ಫೋಟೋಗ್ರಾಫರ್ಗಳು ಲಿಟ್ರಲಿ ಇದನ್ನು ತಗೋಬೇಕು ಅಂತ ಅನ್ಕೋತಾ ಇರ್ತಾರೆ. ಸೊ ಫೈನಲಿ ನೋಡ್ರಪ್ಪ, ಈ ಪ್ರೈಮ್ ಲೆನ್ಸ್ ಇದು. ಸೊ ಪ್ರೈಮ್ ಲೆನ್ಸ್ ಅಂತ ಅಂದರೆ ನೀವು ಇದರಲ್ಲಿ ಝೂಮ್ ಮಾಡೋದಕ್ಕಾಗಲ್ಲ, ಫಿಕ್ಸ್ಡ್ ಫೋಕಲ್ ಲೆಂತು. ಸೊ 85mm ಅಂದರೆ 85mm, ನೀವು ಝೂಮ್ ಎಲ್ಲ ಮಾಡೋದಕ್ಕಾಗಲ್ಲ. ಸೊ ನಮಗೆ ಇದರಲ್ಲಿ ಒಂದು ಟ್ಯಾಗನ್ನು ಕೊಟ್ಟಿದ್ದಾರೆ, ಒಂದು ಲೆನ್ಸ್ ಸಿಗ್ತಾ ಇದೆ ಮತ್ತು ಲೆನ್ಸ್ ವುಡ್ಡು. ಇದನ್ನು ಬಿಟ್ಟರೆ ಏನಿಲ್ಲ, ಒಂದು ಲೆನ್ಸಿನ ಬ್ಯಾಗ್ ಇದೆ ನೋಡಿ ಅಷ್ಟೇ. ಈ ಕಡೆ ಯೂಸರ್ ಮ್ಯಾನ್ಯುವಲ್ ಎಲ್ಲ ಕೊಟ್ಟಿದ್ದಾರೆ. ಸೊ ಈ ಬಾಕ್ಸ್ ಎಲ್ಲ ಕೆಳಗಿಟ್ಬಿಡೋಣ. ಯೂಸರ್ ಮ್ಯಾನುವಲ್, ವಾರಂಟಿ ಕಾರ್ಡ್ ಎಲ್ಲ ಇದೆ. ಇದು ಆ್ಯಕ್ಚುಲಿ ಇದಕ್ಕೂ ಕೂಡ ನಿಮಗೆ 2+1 ಇಯರ್ ಇದೆ ವಾರಂಟಿ. ನಾವು ರಿಜಿಸ್ಟರ್ ಮಾಡಬೇಕಾಗತ್ತೆ ಅವ್ರದ್ದು ವೆಬ್ಸೈಟಲ್ಲಿ. ರಿಜಿಸ್ಟರ್ ಮಾಡಿದ್ರೆ ನಮ್ಗೆ ಅಡಿಷ್ನಲ್ 1 ಇಯರ್ ಅಂದರೆ 2 ಇಯರ್ಸ್ ಇರುತ್ತೆ, ಅಡಿಷ್ನಲ್ 1 ಇಯರ್ ನಮಗೆ ವಾರಂಟಿ ಸಿಗುತ್ತೆ. ಆಮೇಲೆ ಮಾಡ್ಕೋಬೇಕು. ಸೊ ಕ್ಯಾಮ್ರಾ ಬ್ಯಾಗು ಸುಮಾರಾಗಿದೆ. ನಾರ್ಮಲ್ ಎಲ್ಲ ಇದೇ ಥರ ಕೊಡ್ತಾರೆ ಸೋನಿನವರು. ಇದನ್ನು ಕೂಡ ಪಕ್ಕಕ್ಕೆ ಇಡ್ತೀನಿ. ಸೊ ಡೈರೆಕ್ಟಾಗಿ ನಮಗೆ ಈ ಒಂದು ಲೆನ್ಸ್ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಸೊ ಈ GM2 ಲೆನ್ಸ್ ತೊಗೊಂಡಿದ್ದಕ್ಕೆ ರೀಸನು, GM1 ಆ್ಯಕ್ಚುಲಿ ಇನ್ನೂ ಕಡಿಮೆಗೆ ಸಿಗುತ್ತೆ ಆಯಿತಾ. ಇದರಲ್ಲೂ GM1 ಇದೆ, ನಿಮಗೆ ಇದರಲ್ಲೂ ಕೂಡ GM1 ಇದೆ. ತುಂಬ ಕಡಿಮೆಗೆ ಸಿಗುತ್ತೆ, ಒಂದು 30-40 ಸಾವಿರ ರೂಪಾಯಿ, ಎಷ್ಟು ಸಲ 50 ಸಾವಿರ ರೂಪಾಯಿ ಕಡಿಮೆಗೆ ಸಿಕ್ಬಿಡುತ್ತೆ GM1 ಎಲ್ಲ. ಬಟ್ GM1 ಏನಪ್ಪ ಅಂದರೆ ಸ್ವಲ್ಪ ಹೆವಿ ಲೆನ್ಸ್ಗಳು, ವೆಯ್ಟು ಸ್ವಲ್ಪ ಜಾಸ್ತಿ ಇರುತ್ತೆ ಮತ್ತು ಹಳೆ ಮೋಟರ್ ಯೂಸ್ ಮಾಡಿರ್ತಾರೆ ಆಟೋ ಫೋಕಸ್ಗೆ. ಸೊ ಸೌಂಡು ಮಾಡುತ್ತದು ಹಳೆ ಮೋಟ್ರ್ಗಳೆಲ್ಲ. ಸೊ ಇದರಲ್ಲಿ ನಮಗೆ ಡಿಫ್ರೆಂಟ್ ಅಂದರೆ ಲೇಟೆಸ್ಟ್ ಲೀನಿಯರ್ ಮೋಟ್ರ್ಗಳನ್ನೆಲ್ಲ ಯೂಸ್ ಮಾಡಿರ್ತಾರೆ ಆಯಿತಾ. ಸೊ ಅದರಿಂದ ಆಟೋ ಫೋಕಸ್ಸು ಸಕ್ಕತ್ತಾಗಿರುತ್ತೆ ಮತ್ತು ತುಂಬ ಲೈಟ್ ವೆಯ್ಟು ಸಹ ಇದೆ ಆಯಿತಾ. ತುಂಬ ಲೈಟ್ ವೆಯ್ಟ್ ಕಂಪ್ಯಾರಿಟಿವ್ಲಿ. ಸೊ ಕ್ರೇಜಿ. ಇದ್ರದ್ದು ಕೂಡ ನಮ್ಮದು ನೀವೇನಾದರೂ ND ಫಿಲ್ಟರ್ ಹಾಕ್ತೀರಾ ಅಂದರೆ ಇದ್ರದ್ದು ಕೂಡ ಡಯಾಮೀಟ್ರು 77mm. ಈವನ್ ಇದ್ರದ್ದು 77 ಅನ್ಕೋತೀನಿ. ಈ ಕ್ಯಾಮ್ರಾದು 77 ಇರಬೇಕು, ಬಟ್ ಇದು ಚೇಂಜ್ ಇದೆ, ಇದು ಅದು 24-70. ಸೊ ಇದನ್ನು ಕ್ಯಾಮ್ರಾಗೆ ಹಾಕಿ ಟೆಸ್ಟ್ ಮಾಡೋಣ, ಏನಂತೀರಾ? ಕ್ರೇಜಿ ಇವರು, ಸಾಲಿಡ್ ಬಿಲ್ಡ್ ಫುಲ್ ಮೆಟಾಲಿಕ್. ಇದು ಕೂಡ G ಮಾಸ್ಟ್ರು. ಇದಕ್ಕೆ 1,60,000 ಆಯ್ತು ಅನ್ಕೋತೀನಿ. 1,55,000-60,000 ಆಯಿತು ಮೋಸ್ಟ್ಲಿ. ಇದು 50,000 ಅನ್ಕೋತೀನಿ. 55,000-60,000 ಒಟ್ಟಿಗೆ ಆ ರೇಂಜಲ್ಲಿದೆ. ಅಟ್ಯಾಚ್ ಮಾಡಿ
ಸೊ ಚೇಂಜ್ ಮಾಡ್ತೀನಿ ಇದನ್ನು ಅಲ್ಲಿ ಹಾಕ್ಬಿಟ್ಟು ಅಥವಾ ಈ ಸೆಕೆಂಡ್ ಆ್ಯಂಗಲ್ ಎಲ್ಲ ಒಂದು ಸಲ ನಿಮ್ಗೆ ಕ್ವಾಲಿಟಿ ತೋರಿಸ್ತೀನಿ ಹೆಂಗೆ ಬರುತ್ತೆ ಅಂತ. ಸೊ ನಾವೀಗ ಬ್ಯಾಟ್ರಿಯನ್ನು ಚೇಂಜ್ ಮಾಡಿ SD ಕಾರ್ಡನ್ನು ಕೂಡ ಹಾಕಿದ್ದೀವಿ. ಸೊ ಹೊಸ ಲೆನ್ಸನ್ನು ಹಾಕುವಂಥ ಟೈಮು. ಸೊ ಸ್ಯಾಟಿಸ್ಫ್ಯಾಕ್ಷನ್ ಆ ಸೌಂಡು. ಸೊ ಲೆನ್ಸನ್ನು ತೆಗೆದು ಕ್ರೇಜಿ ಗುರು ಯಪ್ಪ, ಇದು ಒಳಗಡೆ ಅಪರ್ಚರ್ ಇದೆಯಲ್ಲ, ಅಪರ್ಚರ್ ಲಿಟ್ರಲಿ ಓಪನ್ ಆದಾಗ ಫುಲ್ ಓಪನ್ ಆಗುತ್ತೆ ಗುರು. 1.4 ಅಪರ್ಚರ್ ಇದು, 1.4 ಅಪರ್ಚರು. ಲಿಟ್ರಲಿ ಬೊಕೆ ಹೆಂಗೆ ಬರುತ್ತೆ ಗೊತ್ತಾ, ಬ್ಯಾಕ್ಗ್ರೌಂಡ್ ಯಾವ ಲೆವೆಲಿಗೆ ಬ್ಲರ್ ಆಗುತ್ತೆ ಗೊತ್ತಾ. ಲಿಟ್ರಲಿ ನೋಡಿಬಿಟ್ರೆ ಒಳಗಡೆ ನೀವು F1 ಈಗ ನೋಡಿ, ಕ್ಯಾಮ್ರಾ ಆನ್ ಮಾಡ್ತೀನಿ. ಈಗ ಎಷ್ಟು ಅಪರ್ಚರ್ ಇದೆ, ಈಗ 5.6 ಅಪರ್ಚರ್ ಇದೆ. ಲಿಟ್ರಲಿ ನಿಮ್ಗೆ ಗೊತ್ತಿಲ್ಲ ಕಾಣುತ್ತಾ ಅಂತ ನೋಡಿ, ಅಪರ್ಚರ್ ಕಾಣುತ್ತೆ ಅನಿಸುತ್ತೆ. ಸೊ ನೋಡಿ, ಫುಲ್ ಅಪರ್ಚರ್ ಫುಲ್ ಕಡಿಮೆಯಾಗಿ ಇಟ್ಟಿದ್ದೀನಿ ನಾನೀಗ. ಸೊ ಈಗ ಅಪರ್ಚರ್ ಬಂದ್ಬಿಟ್ಟು F16 ಇದೆ ಆಯಿತಾ. ನೋಡಿ ನಾನು ಜಾಸ್ತಿ ಮಾಡ್ದಂಗೆ ಹೆಂಗೆ ಓಪನ್ ಆಗುತ್ತೆ ನೋಡಿ. ಶಿಟ್ ಈಗ F1.4ಗೆ ಬಂದಿದೆ. ಲಿಟ್ರಲಿ ಫುಲ್ ಲೈಟ್ ಎಂಟರ್ ಆಗುತ್ತೆ. ಯಪ್ಪ ಕ್ರೇಜಿ ಮಾತ್ರ. ಇಲ್ಲಿ ನೋಡಿ, ನಮ್ಮದು ಕಣ್ಣು ಕೆಲಸ ಮಾಡುತ್ತೆ ಗೊತ್ತಾ. ಕಣ್ಣಿಂದು ಇದು ನಾವು ಬೆಳಕಿಗೆ ಬಂದ ತಕ್ಷಣ ಅದು ಕಡಿಮೆ ಆಗುತ್ತೆ, ಕತ್ಲಲ್ಲಿ ಅದು ಫುಲ್ ಓಪನ್ ಆಗುತ್ತಲ್ಲ. ಸೊ ಆ ರೀತಿ ಅಪರ್ಚರ್ ಕೆಲಸವನ್ನು ಮಾಡುತ್ತೆ. ಲಿಟ್ರಲಿ ಎಷ್ಟು ಬೊಕೆ ಬರುತ್ತೆ ಗೊತ್ತಾ. ನಾನು ನಿಮಗೆ ತೋರಿಸ್ತೀನಿ ಸ್ಯಾಂಪಲ್ನ ಹಾಕ್ಬಿಟ್ಟು. ನೆಕ್ಸ್ಟ್ ಲೆವೆಲ್ ಮಾತ್ರ. ಸಕ್ಕತ್ತಾಗಿ ಕಾಣ್ತಾಯಿದೆ. ವುಡ್ಡನ್ನು ಹಾಕ್ಬಿಡೋಣ. ಈ ಕ್ಯಾಮ್ರಾದೇನಪ್ಪ ಅಂದರೆ ಇದು ಬರೀ ವೀಡಿಯೋಗ್ರಫಿಗೋಸ್ಕರ, ಅಂದರೆ ಫೋಟೋಗ್ರಫಿನೂ ಮಾಡ್ಬೋದು. ಬಟ್ ಒಂದು ಪ್ರಾಬ್ಲಮ್ ಏನಂದರೆ, ನಿಮಗೆ ಬರೀ 12 ಮೆಗಾ ಪಿಕ್ಸೆಲ್ ಸೆನ್ಸಾರ್ ಇರುತ್ತೆ ಇದರಲ್ಲಿ. ಲೋ ಲೈಟ್ ವೀಡಿಯೋಗ್ರಫಿ ಸಕ್ಕರ ಬರುತ್ತೆ ಬರೀ 12 MP ಇರೋದ್ರಿಂದ ಆಯಿತಾ. ಸೊ ಏನಕ್ಕೆ ಅಂದರೆ ಇದರೊಳಗಿರುವಂಥ ಏನು ಸೆನ್ಸಾರಿಂದು ಸಿಂಗಲ್ ಪಿಕ್ಸೆಲ್ ತುಂಬ ದೊಡ್ಡದಿರೋದ್ರಿಂದ ಲೈಟ್ ಜಾಸ್ತಿ ಎಂಟರ್ ಆಗುತ್ತೆ ಸೆನ್ಸಾರಿಗೆ. ಸೊ ಅದರಿಂದ ಲೋ ಲೈಟಲ್ಲೂ ಕೂಡ ಒಳ್ಳೆ ಔಟ್ಪುಟ್ ನಿಮಗೆ ಸಿಗುತ್ತೆ. ಫೋಟೋಗ್ರಫಿ ನೀವು ಬೇಕು ಅಂದರೆ ಬೇರೆ ಸೋನಿಯಲ್ಲೇ ಬೇರೆ ಆಪ್ಷನ್ಗಳಿದ್ದಾವೆ. ಸೊ ಅದರಲ್ಲಿ ನಿಮಗೆ ಮೆಗಾ ಪಿಕ್ಸೆಲ್ ಜಾಸ್ತಿ ಇರುತ್ತೆ. ಸೊ R ಸೀರೀಸು, ಸೊ ಸೋನಿ F7 R4 ಅಂತ R3 ಇವೆಲ್ಲ ಬರ್ತಾವಲ್ವ. ಸೊ ಅದರ ರೆಸೊಲ್ಯೂಷನ್ ಜಾಸ್ತಿ ಇರುತ್ತೆ. ಸೊ ನೋಡ್ತಾ ಇದ್ದೀರಾ, ಇದು ನಮ್ಮ ಹೊಸ ಲೆನ್ಸು 85mm f1.4 ಅಪರ್ಚರ್. ಲಿಟ್ರಲಿ ಬ್ಯಾಕ್ಗ್ರೌಂಡೆಲ್ಲ ಹೆಂಗೆ ಬರ್ತಾ ಇದೆ ಅಲ್ವಾ. ಲಿಟ್ರಲಿ ಅಕ್ಕಪಕ್ಕ ತೋರಿಸ್ತೀನಿ. ನಾವು ಆ ಟೈಮಲ್ಲಿ ಯೂಸ್ ಮಾಡ್ತಾ ಇದ್ದಂಥ ಈ ಕ್ಯಾಮ್ರಾ. ಸೊ ಇದರಲ್ಲಿ ನಮಗೆ ಹೇಳಿದ್ನಲ್ಲ f2.8 ಆಯಿತಾ. ಸೊ ನಿಮಗೆ F2.8ಗೂ 1.4ಗೂ ಎಷ್ಟೋ ಸ್ಟಾಪಿಂದು ಐ ಡೋಂಟ್ ನೋ ಎಷ್ಟು ಎಕ್ಸಾಕ್ಟ್ಲಿ ಎಷ್ಟು ಅಂತ ಗೊತ್ತಿಲ್ಲ, ಮಲ್ಟಿಪಲ್ ಸ್ಟಾಪ್ಸ್ ಆಫ್ ಲೈಟ್ ಡಿಫ್ರೆನ್ಸ್ ಇರುತ್ತೆ ಆಯಿತಾ. ಎಷ್ಟು ಲೈಟ್ ಎಂಟ್ರ್ ಆಗುತ್ತೆ ಅನ್ನುವಂಥದ್ದು ತುಂಬ ಡಿಫ್ರೆಂಟ್ ಇರುತ್ತೆ. ಸೊ ಕ್ರೇಜಿ ಮಾತ್ರ. ಡಿಫ್ರೆನ್ಸ್ ಗೊತ್ತಾಗಿರುತ್ತೆ. ನಾನು ಹಳೇ ಫುಟೇಜ್ನ ಇದ್ರಲ್ಲಿ ತೆಗ್ದಿದ್ದು ನಾವು ಮತ್ತು ಇದನ್ನು ಎರಡನ್ನೂ ಕಂಪೇರ್ ಮಾಡಿ ಬೇಕಾದ್ರೆ ಅಕ್ಕಪಕ್ಕ ತೋರಿಸ್ತಾರೆ. ಸೊ ಹೆವಿ ಡಿಫ್ರೆನ್ಸ್ ಇದೆ ಮಾತ್ರ, ನೆಕ್ಸ್ಟ್ ಲೆವೆಲ್ ಡಿಫ್ರೆನ್ಸ್ ಇದೆ. ಸೊ ಅದರಲ್ಲೂ ನೀವೇನಾದರೂ ಪೋರ್ಟ್ರೇಟ್ ಫೋಟೋಗ್ರಫಿ ಮಾಡ್ತೀರಾ ಅಂದರೆ ಮಾತ್ರ ಅದನ್ನು ಕೂಡ ನಾನು ನಿಮಗೆ ಸ್ಯಾಂಪಲ್ ತೋರಿಸ್ತೀನಿ ಫೋಟೋಗ್ರಫಿಯನ್ನು ಮಾಡಿ. ಸೊ ಬೆಂಕಿ ಮಾತ್ರ. ಸೊ ನೆಕ್ಸ್ಟು ಗೊತ್ತಿಲ್ಲ ಇದನ್ನು ಮೇಯ್ನ್ ಆ್ಯಂಗಲಾಗಿ ಯೂಸ್ ಮಾಡೋದ ನಾವು ಅಥವಾ ಸೆಕೆಂಡ್ ಆ್ಯಂಗಲಾಗಿ ಯೂಸ್ ಮಾಡೋದ ಅಂತ. ಸೊ ಒಟ್ಟಿನಲ್ಲಿ ನೆಕ್ಸ್ಟೆಲ್ಲ ಏನೋ ಟ್ರೈ ಮಾಡ್ತೀವಿ, ನೋಡೋಣ ಆಯಿತಾ. ಗೊತ್ತಿಲ್ಲ, ನನಗೆ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಮ್ಮ ಕ್ವಾಲಿಟಿನೆಲ್ಲ. ಆ್ಯಕ್ಚುಲಿ ನಾವು ರಾನಲ್ಲಿ ಶೂಟೇ ಮಾಡಲ್ಲ ಆಯಿತಾ. ಸೊ ರಾನಲ್ಲಿ ಶೂಟ್ ಮಾಡ್ಬೋದು, ಬಟ್ ಮಾಡಿದ್ರೆ ನಮಗೆ ಎಡಿಟಿಂಗ್ ಟೈಮೆಲ್ಲ ತುಂಬ ಜಾಸ್ತಿ ತಗೊಳುತ್ತೆ. ಪ್ರೊಸೆಸಿಂಗು ರೆಂಡರಿಂಗ್ ಟೈಮೆಲ್ಲ ತುಂಬ ಜಾಸ್ತಿ ತಗೊಳುತ್ತೆ. ಎಷ್ಟೋ ಸಲ ನಮಗೆ ಮಾರ್ನಿಂಗ್ ವೀಡಿಯೋ ಶೂಟ್ ಮಾಡಿರ್ತೀವಿ, ಈವ್ನಿಂಗ್ ವೀಡಿಯೋ ಅಪ್ಲೋಡ್ ಆಗಬೇಕಾಗಿರುತ್ತೆ. ಆ ಟೈಮಲ್ಲಿ ತುಂಬ ಕಷ್ಟ ಆಗಿಬಿಡುತ್ತೆ ಆಯಿತಾ. ಅರ್ಜೆಂಟಾಗಿ ಮಾಡೋದಕ್ಕಾಗಲ್ಲ. ನಾವು ಸ್ವಲ್ಪ ರಾನಲ್ಲೆಲ್ಲ ಶೂಟ್ ಮಾಡ್ಕೊಂಬಿಟ್ರೆ ಹೆವಿ ಸ್ವಲ್ಪ ಹ್ಯಾಸಲ್ ಆಗಿಬಿಡುತ್ತೆ, ಕಷ್ಟ ಆಗಿಬಿಡುತ್ತೆ. ಸ್ಟೋರೇಜ್ ಪ್ರಾಬ್ಲಮ್ ಆಗ್ಬಿಡುತ್ತೆ. ನಾವು ಏನು ಲಾಸ್ಲೆಸ್ ವೀಡಿಯೋ ರೆಕಾರ್ಡಿಂಗ್ ಮಾಡಿಬಿಟ್ರೆ ಸ್ಟೋರೇಜ್ ಮಾಡ್ಕೊಳ್ಳೋದೇ ಕಷ್ಟ. ನಾವು ಫುಟೇಜನ್ನು ಸ್ಟೋರ್ ಮಾಡೋದಕ್ಕೆ ಆಗಲ್ಲ, ಅಷ್ಟು ಸ್ಟೋರೇಜ್ ತಗೊಂಬಿಡುತ್ತೆ. SD ಕಾರ್ಡ್ಗಳನ್ನ ಅಪ್ಡೇಟ್ ಮಾಡ್ಬೇಕು ನಾವು. ಹೆವಿ ಕಷ್ಟ ಆಗ್ಬಿಡುತ್ತೆ. ಸೊ ಅದರಿಂದ ಸದ್ಯಕ್ಕೆ ನಾವು 10 ಬಿಟ್ಟಲ್ಲಿ ಶೂಟ್ ಮಾಡ್ತೀವಿ. ಸ್ವಲ್ಪ ಬಿಟ್ ರೇಟನ್ನು ಕಡಿಮೆ ಇಟ್ಕೊಂಡಿರ್ತೀವಿ. ಏನಕ್ಕೆ ಅಂದರೆ ನಾವು ಎಷ್ಟೇ ಮಾಡಿದ್ರೂ ಯೂಟ್ಯೂಬಲ್ಲಿ ನಾವು ಅಪ್ಲೋಡ್ ಮಾಡಿದ ತಕ್ಷಣ ಕಂಪ್ರೆಸ್ ಆಗಿಬಿಡುತ್ತೆ. ಕಲರ್ ಕರೆಕ್ಷನ್ ನಾವು ಶೂಟ್ ಮಾಡೋ ಬಿಟ್ ರೇಟಲ್ಲೂ ಮಾಡ್ಬೋದು ಒಂದು ಲೆವೆಲಿಗೆ. ಬಟ್ ನೀವು ರಾನಲ್ಲಿ ಶೂಟ್ ಮಾಡಿಬಿಟ್ರೆ ನಂಗೆ ಅನ್ನಿಸ್ದಂಗೆ ಇನ್ನೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ವಿತೌಟ್ ಲೂಸಿಂಗ್ ಎನಿ ಕ್ವಾಲಿಟಿ ನೀವು ಕಲರ್ ಕರೆಕ್ಷನ್ನು, ಲೈಟಿಂಗ್ಸ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಬಿಡ್ಬೋದು. ಸೊ ನೋಡೋಣ ಅಪ್ಗ್ರೇಡು ನೆಕ್ಸ್ಟ್ ವೀಡಿಯೋ ಕ್ವಾಲಿಟಿ ಹೆಂಗೆ ಡಿಫ್ರೆನ್ಸ್ ಆಗುತ್ತೆ ಅಂತ. ಸೊ ಏನೋ ಗೊತ್ತಿಲ್ಲ ಆಯ್ತು ನನಗೆ. ಈ ಥರ ಕ್ಯಾಮ್ರಾ ತಗೋಬೇಕಾರೆಲ್ಲ ಖುಷಿ ಆಗುತ್ತೆ, ಬಟ್ ಹೆವಿ ದುಡ್ಡು ಖರ್ಚು ಮಾಡಬೇಕು. ಇದು ಈ ಪ್ಯಾಷನ್ ಇದೆ ಅಲ್ವಾ, ಹೆವಿ ಎಕ್ಸ್ಪೆನ್ಸಿವ್ ಪ್ಯಾಷನ್ನು. ಕಡಿಮೆಗೆ ಏನೂ ಸಿಗಲ್ಲ ನಿಮಗೆ ಈ ಒಂದು ಇದರಲ್ಲಿ.
ಸೊ ನೋಡೋಣ, ನೆಕ್ಸ್ಟು ಇನ್ನೂ ಏನೇನೋ ತಗೋಬೇಕು ಅಂತ ಇದೆ. ಆಲ್ರೆಡಿ ಇದಕ್ಕೇನೆ ನಾನು ಉಗಿಸ್ಕೋತಾ ಇದ್ದೀನಿ ಮನೇಲಿ. ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನನ್ನ ಐಡಿಯಾ ಇರೋದು ಆ್ಯಕ್ಚುಲಿ ಒಂದು ಸಲ ನಿಕಾನಿಗೆ ನನಗೆ ಅನ್ನಿಸ್ತಾ ಇತ್ತು ನಿಕಾನ್ ತಗೊಂಬಿಡೋಣ ನಾನು ZR-ನ ಅಂತ. ಬಟ್ ಇಲ್ಲ, ಬೇಡ ಅನ್ನಿಸ್ತು ನನಗೆ. ನನಗೆ ಲೆನ್ಸ್ಗಳು ಸುಮ್ಮನೆ ತೊಗೊಂಡಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ, ಮತ್ತು ಆಟೋ ಫೋಕಸ್ ಎಲ್ಲ ಇದ್ರಲ್ಲಿ ಬೆಟರ್ ಇದೆ. ಸೊ ಅದರಿಂದ ಇದಿಷ್ಟು ಈ ವಿಡಿಯೋ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.